ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಹೀಗೆ ಹೇಳಿದ್ರಿ. ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು. ಆ್ಯಂಡ್ ಏನಾಗ್ತಾ ಇದೆ ಅಂತ ಅಂದರೆ 2 ಇಯರ್ಸ್ಗೆ ಒಂದು ಸಿನಿಮಾ ಬರ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು. ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ಧಾರ ಆಗ್ಬೇಕಾದ್ರೆ ಏನು ನಡಿಬೇಕು ಅಂತ ನಿನ್ನೆ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀನಿ. ಫಸ್ಟ್ ಅದನ್ನು ಫಾಲೋ ಮಾಡೋಣ. ಒಬ್ರಿಗೊಬ್ರು ತಂದಿಡೋದಾಗಲಿ, ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗಲಿ, ಆ್ಯಂಡ್ ಅದೆಲ್ಲ ನಿಂತರೆ ಫಸ್ಟು ಇಂಡಸ್ಟ್ರಿಗೆ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಸ್ಗಳು 2 ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ. ಅದು ಯಾಕೆ ಆ ಥರ ಬೈಗಳ ಥರ ಬರ್ತಾಯಿದೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್, ವಿ ಆರ್ ಟ್ರೈಂಗ್. ಬಟ್ ಏನು ಮಾಡೋಕ್ಕಾಗ್ತಲ್ಲ. ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದರೆ ಬರೋಲ್ಲ ಅಂತ ಇಲ್ಲ. ಬಟ್ ಹೊಸಬ್ರುಗಳು ಸಿನಿಮಾ ನೀವು ನೋಡೋಕ್ಕೆ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ತುಂಬ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾ ಹೋದ್ರೇ ಇಂಡಸ್ಟ್ರಿ. ಬರೀ 2-3 ಸ್ಟಾರ್ಸ್ದು ಸಿನಿಮಾ ಬಂದರೆ ಮಾತ್ರ ಅಲ್ಲ. ಐ ಥಿಂಕ್ ಎವ್ರಿಬಡೀಸ್ ಫಿಲ್ಮ್ ಎವ್ರಿಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ಒನ್ಸ್. ಒಳ್ಳೊಳ್ಳೆ ಸಿನಿಮಾ ಹೊಸಬ್ರದ್ದು ಬಂದಿಲ್ಲ ಅಂತ ಖಂಡಿತ ಅಲ್ಲ. ಅದು ಏನೋ ಗೊತ್ತಿಲ್ಲ, ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೋತೀನಿ. ಐ ಥಿಂಕ್ ಇಂಡಸ್ಟ್ರಿ ವಿಲ್ ಸರ್ವೈವ್. ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ನ ಅನುಭವಿಸೋದು ನಿಮಗೆ ಫಸ್ಟೇನಲ್ಲ, ತುಂಬ ಸರಿ ನೋಡಿ ಮಾಡಿಲ್ಲ ಕೂಡ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಬಂದಾಗ ಕಂಪ್ಲೀಟ್ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್ ತಗೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಇವತ್ತು 7 ಡೇಸ್ ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ. ಇವತ್ತು ಕೂಡ ಫಾಸ್ಟ್ ಫೀಲಿಂಗ್ ಇದೆ, ಜೊತೆಗೆ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಾ? ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು, ಮೇಲೆ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ, ಇದು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು, ಪ್ರತಿ ಕಲಾವಿದರು ಸಿನಿಮಾ ಮಾಡೋದು. ಆ್ಯಂಡ್ ಅವ್ರಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್. ಇದನ್ನು ಒಂದ್ಸತಿ ನೋಡೋಣ, ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ನಾನು ಇವತ್ತು. ಆ್ಯಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲರೂ ಫ್ಯಾಮಿಲೀಸ್ ಇತ್ತು. It was very nice. It's great.